ತಹಸೀಲ್ದಾರ್ ಕೊಡಿ ಹೋಗಿದ್ಯಾ? ಯಾವ ಎಲ್ಲಿ ಹೋಗ್ತೇವೆ ಬಾಡಿಗೆ? ಈಗೇನು ಹೇಳಿ ಯಾವುದು ಗೊತ್ತಿಲ್ಲ ಅಂತ ಮತ್ತೆ ಏನು ಮಾಡಿದ್ದು? ಎದಕ್ಕೆ ಬಂದಿದ್ದೆ? ಈಗ ಹೇಳ್ಬೋದೆ ಓಕೆ ಸರ್ ಸಾಕು. ಜಿಲ್ಲೆಯಾದ್ಯಂತ ರೌಡಿ ಶೀಟ ಇರುವಂಥ ಎಲ್ಲ ಆರೋಪಿಗಳನ್ನ ಅಪರಾಧಿಗಳನ್ನ ಒಂದು ನಿಗಾ ಇಡುವ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ನಾವು ಇವತ್ತು ರೌಡಿ ಪರೇಡನ್ನು ಮಾಡಿದ್ದೀವಿ. ಈ ನಮ್ಮ ಇಂಡಿ ಉಪವಿಭಾಗದಲ್ಲಿ 478 ರೌಡಿ ಶೀಟರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಒಂದೊಂದು ಸ್ಟೇಷನ್ದಲ್ಲಿ 15 ಆ್ಯಕ್ಟಿವ್ ಇರುವಂಥ ರೌಡಿಗಳನ್ನ PSI ಲೆವೆಲ್ದಲ್ಲಿ ಹಾಗೂ ಇನ್ಸ್ಪೆಕ್ಟರ್ ಲೆವೆಲ್ದಲ್ಲಿ, CPI ಲೆವೆಲ್ದಲ್ಲಿ, ಹಾಗೆ ಅಡಿಷನಲ್ SP ಮತ್ತು DSP ಹಾಗೂ ಮನೆ SP ಸಾಹೇಬರ ಒಂದು ಆಧೀನದಲ್ಲಿ ಅವ್ರ ಮೇಲೆ ನಿಗಾ ಇಡುವಂಥ ಒಂದು ಕಾರ್ಯಾಗಾರವನ್ನು ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಂಡಿ ಗ್ರಾಮದಲ್ಲಿ ನಾವು ಇಂಡಿ ಉಪವಿಭಾಗದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಕರೆಸಿ ಅವರನ್ನೆಲ್ಲ ತಪಾಸಣೆ ಮಾಡಿ ಅವರಲ್ಲಿ ಇರುವಂಥ ಅವ್ರ ಮೇಲೆ ಇರುವಂಥ ಕೇಸುಗಳ ಬಗ್ಗೆ ಹಾಗೂ ಕೋರ್ಟ್ನಲ್ಲಿ ನಡೆಯುತ್ತಿರುವ ಕೇಸುಗಳ ಬಗ್ಗೆ, ಹಾಗೆ ಅವುಗಳ ಬಾಂಡೋರ್ ಅವ್ರ ಮೇಲೆ ಆಗಿದೆಯಲ್ಲ, PR ಆಗಿದೆಯಲ್ಲ ಅಂತೆಲ್ಲ ಚೆಕ್ ಮಾಡಿ ಅವರ ಮೇಲೆ ತೀವ್ರವಾದ ನಿಗಾ ಇಡಲಿಕ್ಕೆ ಈ ಒಂದು ಕಾರ್ಯಾಗಾರ ಮಾಡಿದ್ದೀವಿ. ಎಲ್ಲ ಸುಮಾರು 115 ಇವತ್ತಿನ ದಿವಸ ರೌಡಿಗಳೆಲ್ಲ ಹಾಜರಿದ್ದು ಅವ್ರ ಬಗ್ಗೆ ಚಲನವಲನದ ಬಗ್ಗೆ, ಅವರ ಆ್ಯಕ್ಟಿವಿಟೀಸ್ ಬಗ್ಗೆ, ಅವರ ಮೇಲೆ ಇರುವಂಥ ಕೇಸುಗಳ ಬಗ್ಗೆ ಎಲ್ಲ ಚೆಕ್ ಮಾಡಿ ಹಾಗೂ ಅವರ ಮೇಲೆ PR ಆಗಿದ್ದಾವ ಅಥವಾ ಬಾಂಡೋರ್ ಮಾಡಿದಾರ ಇಲ್ಲ, ಯಾವ್ದು ಬಾಂಡೋರ್ ಆಗಬೇಕು, ಇನ್ನೂ ಆಗಿರುವಂಥವು ಎಷ್ಟು ಎಲ್ಲ ಅವ್ರ ಬಗ್ಗೆ ತಪಾಸಣೆ ಮಾಡಿ ಒಂದು ಕಾರ್ಯಾಗಾರ ಮಾಡಿದ್ವಿ. ಸರ್ ಅಬ್ಸೆಂಟ್ ಇರುವಂಥ ಬಗ್ಗೆ ಏನಾದರೂ ಹೇಳ್ತೀರಾ ಸರ್? ಅಬ್ಸೆಂಟ್ ಅನ್ನೋದು ಯಾರೂ ಇಲ್ಲ. ಮತ್ತು ನಾಳೆ ಮತ್ತೆ ಕಂಟಿನ್ಯೂ ಆಗುತ್ತೆ. ಯಾರು ಇವತ್ತು ಬಂದಿರೋದಿಲ್ಲ ಅವ್ರು ಮತ್ತೆ ನಾಳೆ ಕರೆಸಿ ಮತ್ತೆ ಅದನ್ನು ಕಾರ್ಯಾಗಾರ ಪ್ರಾರಂಭ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು.